ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿದಂಥ ಈ ಶ್ರೀಕೃಷ್ಣಪ್ಪಾರ್ಯಾತ ರಂಗ ಪ್ರಯೋಗವನ್ನು ವಾಚನ ಮಾಡ್ತಾ ಬಂದಿದ್ದೀನಿ. ಮಾಯಾವಾದ ಶ್ರೀಕೃಷ್ಣ ಪರಮಾತ್ಮ ತನ್ನ ಮುದ್ದಿನ ಮಡದಿ ಸತ್ಯಭಾಮೆಯ ಮಂದಿರಕ್ಕೆ ಬಂದು ಮಾಯಾವೇಶದಲ್ಲಿರುವುದರಿಂದ ಅವಳು ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರವನ್ನು ಹೇಳ್ತಾ ಗೋಪಿಕಾ ಸ್ತ್ರೀಯರ ಬಗ್ಗೆ ಎಲ್ಲ ವಿವರಗಳನ್ನು ಹೇಳುತ್ತಾ ರುಕ್ಮಿಣಿ, ಸತ್ಯಭಾಮೆ, ಮಿತ್ರವತಿ, ಜಾಂಬುವತಿ, ತುಳಸಿ, ಗಂಧಿ, ವೃಂದಿ, ಕಾಲಂದಿ ಈ ಸತ್ಯಭಾಮ ರುಕ್ಮಿಣಿಯರಿಗೆಲ್ಲ ಒಂದು ಒಡನಾಟವನ್ನು ಹೇಳ್ತಾ ಅವಳು ಕೇಳುವಂಥ ಮತ್ತೊಂದು ಪ್ರಶ್ನೆಗೆ ಏನು ಹೇಳ್ತಾಳೆ, ನೋಡ್ಕೊರಂಜಿ ಹೇಳುವುದು ಭಾಮ ಅಂದಾಕ್ಷ ಇಂದ್ರಲೋಕದಲ್ಲಿ ಕಲ್ಪವೃಕ್ಷನ ಅದನ್ನು ಭೂಲೋಕಕ್ಕೆ ಯಾರು ತಂದರು? ಖರೆ ಬ್ಯಾರೆ ಯಾರೂ ಅಲ್ಲ, ನಿನ್ನ ಕೃಷ್ಣ ಪರಮಾತ್ಮನೇ ತಂದಾನು, ಅದನ್ನು ದ್ವಾರಕ್ಕೆ ಎಳಗಿಟ್ಟಾನು. ಹಿಂಗೆ ಕಲ್ಪವೃಕ್ಷವನ್ನು ನನ್ನ ಗಂಡ ಪರಮಾತ್ಮನೇ ತಂದಾನು. ಹೌದು, ಆಯ್ತು ನೋಡು, ನಾ ಏನು ಕೇಳಿದ್ರು ಹೇಳ್ತೀವಿ ಹೋಗಲ್ಲೋ, ಕೇಳನಿ ಹೇಳಕ್ಕೆ ನಾ ತಯಾರಿದ್ದೀನಿ. ಹೋಗಲಿ, ಆ ಕಂಸ ಈ ನನ್ನ ಗಂಡ ಕೃಷ್ಣ ಪರಮಾತ್ಮಕ್ಕಿಂತ ಮೊದಲೇನು ಒಂದು 6 ಮಂದಿ ಮಕ್ಕಳು ಹುಟ್ಟಿದ್ರಲ್ಲ ದೇವಕಿ ತಾಯಿಗೆ, ಅತ್ತೆಗೆ. ಆ 6 ಮಂದಿ ಮಕ್ಕಳು ಎಲ್ಲಿದ್ದರು ಮತ್ತು ಅವ್ರನ್ನ ಯಾರು ಹೊರಗೆ ತೊಗೊಂಬಂದರು? ಒಟ್ಟು ನನ್ನ ಮನಸ್ಸಿನೊಳಗೆ ಏನೂ ಸಂಶಯ ಇಲ್ಲದ ನಿನಗೆ ಏನು ಕೇಳಬೇಕನ್ನಿಸತಿ ಅದನ್ನು ಕೇಳು, ನಾನು ನಿನಗೆ ಹೇಳ್ತೇನೆ. ಅದಕ್ಕೆ ಕೇಳೇನೆ ಕೊರಂಜಿ. ನೋಡು, ಪಾತಾಳ ಲೋಕದ ರಾಜರಾದಂಥ ಇಂದ್ರಸೇನ, ಆ ರಾಜನ ಆಧೀನದಲ್ಲಿ ದೇವಕಿ ಅಂದರೆ ನಿನ್ನ ಅತ್ತೆ ಕೃಷ್ಣನ ತಾಯಿಯ 6 ಜನ ಮೊದಲಿನ ಮಕ್ಕಳು ಶಿಶು ರೂಪದೊಳಗೆ ಇದ್ದರು. ಗೊತ್ತಾಯಿತು? ಮುಂದೆ ಹೇಳುವ, ಅವರನ್ನು ತನ್ನ ತಾಯಿ ಅಪೇಕ್ಷೆಯಂತೆ ಕೃಷ್ಣ ಬಲರಾಮರು ವಿಷ್ಣು ಮತ್ತು ಆದಿಶೇಷನ ರೂಪದಿಂದ ಅಂದರೆ ಮೊದಲಿನವರದು ಶ್ರೀಮನ್ನಾರಾಯಣ ಮತ್ತು ಆದಿಶೇಷನ ರೂಪದಿಂದ ಹೋಗಿ ಅವನ್ನು ಕರ್ಕೊಂಡು ಬಂದು ತಮ್ಮ ತಾಯಿ ಹಾಗೆ ದೇವಕಿಗೆ ಕೊಡ್ತಾರೆ. ಪ್ರಥಮ ಯುಗದೊಳಗೆ ಇಂದ್ರಸೇನ ರಾಜ ಮಹಿಷಿಯಾಗಿದ್ದ. ಆತನ ಧರ್ಮಪತ್ನಿ ಊರ್ನಾಳಿಗೆ 6 ಮಂದಿ ಮಕ್ಕಳು ಹುಟ್ಟಿದ್ರು. ಅವರು ಒಮ್ಮೆ ಬ್ರಹ್ಮದೇವನಿಗೆ ಗೇಲಿ ಮಾಡ್ತಾರೆ. ನೋಡುತ್ತೆ ಏನಾಯಿತು ಕೊರಂಜಿ, ಯಾರೇ ಆಗಲಿ ಮತ್ತೊಬ್ಬರು ನೋಡಿ ಹೀಯಾಸ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದ್ರೆ, ನಾವು ಮತ್ತೊಬ್ಬರ ಮನಸ್ಸನ್ನು ನೋಯಿಸಿದ್ರೆ ಅದಕ್ಕೇನಾಕತಿ ಶಿಕ್ಷಾ ಖಂಡಿತ. ಹಂಗೇನಾದ್ರು ಗೊತ್ತೇನೆ, ಬ್ರಹ್ಮದೇವನನ್ನು ಗೇಲಿ ಮಾಡಿದ್ದರಿಂದ ಆ ಮಹರ್ಷಿಯಾಗಿದ್ದ ಅಂಥ ಮಹರ್ಷಿ ಇಂದ್ರಸೇನ ರಾಜ ಆಗಿ ಬಂದ. ಅವನು ಹುಟ್ಟಿದಂಥ ಆ 6 ಮಂದಿ ಮಕ್ಕಳು ಗೇಲಿ ಮಾಡಿದ ಕೂಡಲೇ ಅವರಿಗೆ ಬ್ರಹ್ಮ ಅವರಿಗೆ ರಾಕ್ಷಸರಾಗಿ ಜನಿಸ್ರಂತೆ ಶಾಪ ಕೊಟ್ಟ. ಅದಕ್ಕೆ ನಾವು ಮತ್ತೊಬ್ಬರ ಮನಸ್ಸು ಯಾವ ಕಾಲಕ್ಕೂ ನೋಯಿಸಬಾರ್ದು. ಅವರೆಲ್ಲರೂ ಏನಂತ ಭೂಲೋಕದೊಳಗೆ ಹಿರಣ್ಯಕಶ್ಯಪನ ಮಕ್ಕಳಾಗಿ ಹುಟ್ಟಿದ್ರು. ಹಿರಣ್ಯಕಶ್ಯಪ ಗೊತ್ತಿಲ್ಲ, ಭಕ್ತ ಪ್ರಹ್ಲಾದನ ತಂದೆ, ಅಲ್ಲಿ ಜನಿಸಿದರು. ನಂತರ ಅವರು ಕಾರಣೇಮೇನು ಅಂತ ದೈತ್ಯನ ಮಕ್ಕಳಾಗಿ ಹುಟ್ಟಿದರು. ಹಿಂಗೆ ಸ್ವಲ್ಪ ತಪ್ಪು ಮಾಡಿದ್ರೆ ಇಷ್ಟು ಜನ್ಮ ತರಬೇಕಾಕತಿ. ಅದಕ್ಕೆ ಯಾವ ಕಾಲಕ್ಕೂ ತಪ್ಪು ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಭಗವಂತನ ಒಂದು ಯೋಗ ಮಾಯಿಂದ ಅವ್ರೇನಾಗ್ತದೆ ಅಂದ್ರೆ ದೇವಕಿಗೆ 6 ಜನ ಗಂಡ ಮಕ್ಕಳಾಗಿ ಹುಡ್ತಾರೆ. ಆವಾಗ ಕಂಸ ಏನು ಮಾಡ್ತಂದ್ರೆ, ನಿನ್ನ ಹುಟ್ಟಿದ ಮಕ್ಕಳನ್ನ ಕೊಡಬೇಕು ಅಂಥೇಳಿ ಆ ಕಂಸ ಏನು ಮಾಡ್ತಾನೆ, ತನ್ನ ಖಡ್ಗದಿಂದ 6 ಮಕ್ಕಳನ್ನು ಕೊಂದು ಬಿಡ್ತಾನೆ. ನಂತರ ಅವಕ್ಕೆ ಮುತ್ತಿನ ಆಯಿತು, ತಾವು ಮಾಡಿದ ತಪ್ಪಿಗೆ ಶಿಕ್ಷಾನೂ ಆಯಿತು. ನಂತರ ಕೃಷ್ಣರು ಬಲರಾಮರು ಬಾಲರೂಪದಲ್ಲಿ 6 ಮಂದಿ ಮಕ್ಕಳನ್ನು ತಮ್ಮ ತಾಯಿ ನೋಡಬೇಕು ಅನ್ನೋಂಥ ಅಪೇಕ್ಷೆಯನ್ನು ಹೊಂದಿದ್ದರಿಂದ ಅವನು ಕರ್ಕೊಂಡು ಬಂದು ಅವ್ರಿಗೆ ಕೊಡ್ತಾರೆ. ಆವಾಗ ದೇವಕಿ ನೋಡಿ, ಎಷ್ಟಾದರೂ ತಾಯಿಗೆ ಮಕ್ಕಳ ಬಗ್ಗೆ ವಾತ್ಸಲ್ಯ ಇರ್ತೈತೆ, ಆ ಮಕ್ಕಳನ್ನ ಅಪ್ಪಿ ಮುದ್ದಾಡ್ತಾಳೆ. ಆಮೇಲೆ ಅವ್ರು ಏನಾಗ್ತಾರೆ ಅಂದರೆ, ಬಂಗಾರ ರೆಕ್ಕೆಗಳನ್ನು ಪಡೆದು ಅವರು ದೇವತಾ ಸ್ವರೂಪವನ್ನು ಕೊಟ್ಟು ಪುಣ್ಯಲೋಕಕ್ಕೆ ಹೊರಟು ಹೋದರು. ನೋಡುವ ಕೊರಂಜಿ, ಎಲ್ಲ ನಮಗೆಲ್ಲ ಹಕೀಕತ್ ಗೊತ್ತೇ ಇಲ್ಲ, ಸುಮ್ಮನೆ ಹೇಳಾಕತ್ತಿ ಅಂದ್ಕೊ. ಅಕ್ಕ ನಮಗೇನು ಕೇಳೋಂಗೆ ಆಕತ್ತೈತಿ. ಕೇಳ್ರೆ ನೀವು ಕೇಳ್ತೀರಂದ್ರೆ ನಾನು ನಿಮ್ಗೆ ಹೇಳ್ತೇನೆ. ಕೊರಂಜಿ, ನನ್ನ ಪರಮಾತ್ಮ ಸಾಂದೀಪ ಮುನಿಗಳೊಳಗೆ ಅವರ ಆಶ್ರಮಕ್ಕೆ ಹೋಗಿ ಯಾವ್ಯಾವ ವಿದ್ಯೆಗಳನ್ನು ಕಲ್ತರು. ಹಿಂಗೆ
ನೋಡು, ಯಾರೇ ಆಗಲಿ ಗುರು ಸನ್ನಿಧಾನಕ್ಕೆ ಹೋಗಿ ವಿದ್ಯೆಯನ್ನು ಕಲಿಬೇಕು. ಲೋಕಕ್ಕೆ ಗುರುವಾಗಿರುವಂಥ ನಿನ್ನ ಭಗವಂತ ಕೃಷ್ಣ ಪರಮಾತ್ಮ ಕೂಡ ಲೋಕಕ್ಕೆ ಮಾದರಿಯಾಗಿ ತಿಳ್ಕೊಂಡು ಆತನು ಕೂಡ ಸಾಂದೀಪ ಮಹರ್ಷಿಗಳ ಹತ್ತಿರ ಹೋಗಿ 4 ವೇದ, ಅವುಗಳ ಅಂಗ, 108 ಉಪನಿಷತ್ತ, ಧರ್ಮಸೂತ್ರ, 19 ಸ್ಮೃತಿ, 18 ಪುರಾಣ, ಅಖಂಡ ಇತಿಹಾಸ, ಸದ್ವಿದ್ಯೆಗಳಲ್ಲಿ ನಾನಾ ಥರದ ರಹಸ್ಯ, ಗಜ ಶಿಕ್ಷಣ, ಅಶ್ವ ಶಿಕ್ಷಣ 15 ದಿವಸದಾಗ ಪರಮಾತ್ಮ ಕಲ್ತಾನೆ. ಅವು ಇಷ್ಟೆಲ್ಲ ಅವು 15 ದಿವಸದಾಗ ಕಲ್ ಅಲ್ಲ. ಅವನ ಲೀಲ ಯಾರಿಗೆ ಗೊತ್ತೈತಿ? 66 ಕಲೆಗಳನ್ನು ಕಲ್ತಾನೆ. 16 ದಿವಸದೊಳಗೆ ಅವ ನಿಪುಣ ಆಗಿಬಿಟ್ಟ ಕೃಷ್ಣ ಪರಮಾತ್ಮ. ಹಾಕ್ಬಿಡುವ, ನನ್ನ ಪರಮಾತ್ಮರಿಗೆ ಅಸಾಧ್ಯ ಅನ್ನೋದು ಏನೂ ಇಲ್ಲ. ಕೊಟ್ಟಿನ ಗುರುಗಳ ಹತ್ರ ಹೋಗಿ ಆತ ವಿದ್ಯೆ ಕಲ್ತ. ಅದು ಗುರುದಕ್ಷಿಣೆ ಕೊಡಲಿಲ್ಲ ಅಂತಲ್ಲ. ಈ ಖರೆ ಅದನ್ನು ಗುರುದಕ್ಷಿಣೆ ಕೊಡಬೇಕಂದ್ಬಿಟ್ರೆ ಮಹರ್ಷಿಗಳಿರಲಿಲ್ಲ. ನಂತರ ಕೃಷ್ಣ ಒಮ್ಮೆ ಆಶ್ರಮಕ್ಕೆ ಹೋದಾಗ ಗುರುಪತ್ನಿ ಅಂದ್ರೇನು? ಸಾಂದೀಪ ಮಹರ್ಷಿಗಳ ಪತ್ನಿ. ಅವಳ ಹೆಸರೇನು? ಅವಳಿಗೆ ಚಾರಿಣಿ ದೇವಿ ಅಂತಾರೆ, ಶಾಲಿನಿ ತಾಯಿನೂ ಅಂತಾರೆ. ಅವಳಿಗೆ ಒಬ್ಬ ಮಗ ಇದ್ದ. ಆ ಮಗನ ಹೆಸರೇನು? ಅವನ ಮಗನ ಹೆಸರು ಕಮಲಪತ್ರ ಅಂತಾರೆ. ಅವ್ರು ಹರಿಪ್ರಸಾದ್ ಅಂತಲೂ ಕರೀತಾರೆ. ಏನು ಕೇಳ್ತಾರೆ ಕೃಷ್ಣಗೆ? ಕೃಷ್ಣ, ನಿನ್ನ ಗುರುಗಳಲ್ಲಿ ವಿದ್ಯಾಭ್ಯಾಸ ಮಾಡಿದಿ, ಮತ್ತು ಅವ್ರಿಗೆ ನೀನು ಗುರುದಕ್ಷಿಣೆ ಕೊಟ್ಟಿಲ್ಲ, ಅವರು ನಿನಗೆ ಕೇಳಿಲ್ಲ, ನೀನು ಕೊಡಬೇಕು ಕೃಷ್ಣ ಅಂದಾಕ್ಷಣ ಆಗಲಿ ತಾಯಿ ಆಜ್ಞೆ ಮಾಡು ಅಂದಾಕ್ಷಣ ಏನಿಲ್ಲ, ಅಂಗಳೊಳಗೆ ಆಡ್ತಾಯಿದ್ದ ನನ್ನ ಕಂದ ಕಮಲಪುತ್ರ ಅಂದರೆ ನನ್ನ ಹರಿಪ್ರಸಾದ ಇಲ್ಲಿ ಕಾಣ್ತಾ ಇಲ್ಲ, ಅವನು ಹುಡುಕಾಡಿಕೊಂಡು ತಂದು ಕೊಡಪ್ಪ ಅಂದಾಕ್ಷಣ ಆಗಲಿ ತಾಯಿ ಅಂತೇಳಿ ಶಾಲಿನಿ ತಾಯಿ ಆಜ್ಞೆಯನ್ನು ಶಿರಲ್ಲೇ ಹೊತ್ತಂಥ ಕೃಷ್ಣ ಪರಮಾತ್ಮ ಯಮುನಾ ನದಿಗೆ ಧುಮುಕಿ ಅಲ್ಲಿ ಪಾಂಚಜನ್ಯ ಅನ್ನುವಂಥ ದೈತ್ಯನ ಕೊಂದು ಆತನ ಆಶ್ರಯದಲ್ಲಿರ್ತಕ್ಕಂಥ ಗುರು ಪುತ್ರ ಕಮಲಪತ್ರ ಅಂದರೆ ಹರಿಪ್ರಸಾದನನ್ನು ಎತ್ತಿ ತಂದು ತಾಯಿಗೆ ಕೊಟ್ಟದಾನ. ಹಿಂಗೆ ಆತ ಗುರು ದಕ್ಷಿಣೆಯನ್ನು ಕೊಟ್ಟಿದ್ದಾನೆ. ಯಾವ ಕಾಲಕ್ಕೂ ಅವರು ತನ್ನ ಗುರುಗಳ ಆಶ್ರಮದಲ್ಲಿ ಸೇವೆ ಮಾಡಿದ ನನ್ನ ಪರಮಾತ್ಮ. ಹಾಕ್ಬಿಡುವ ಕೃಷ್ಣ ಪರಮಾತ್ಮರು ಅವರು ವಿದ್ಯಾ ಕಲಿತಾಗ ಅವರು ಕೂಡ ಅವ್ರ ಗೆಳೆಯ ಸುಧಾಮ ಇದ್ದಲ್ಲ. ಸುಧಾಮ ಬಡವ ಪಾಪ, ಅವನು ಬಂದ ಅವಲಕ್ಕಿ ಕೊಟ್ಕೊಳ್ಳಿ ನನ್ನ ಪರಮಾತ್ಮ ಅಷ್ಟು ಪ್ರೀತಿಯಿಂದ ತಿಂದಲ್ಲ. ಯಾಕೆ ನೋಡು, ಲೋಕದೊಳಗೆ ನೋಡು ಸ್ನೇಹ ಅನ್ನೋದು ಭಾಳ ದೊಡ್ಡದು. ಕೃಷ್ಣ ಬಲರಾಮರು ಅವರು ಅಣ್ತಂಬರಿದ್ರು ಕೂಡ ಸುಧಾಮ ಅತ್ಯಂತ ಪ್ರೀತಿಯ ಸ್ನೇಹಿತ. ಕೃಷ್ಣನಿಗಂತೂ ಆ ಸುಧಾಮ ಅಂದರೆ ಎಲ್ಲದೊಂದು ಅಕ್ರತೆ. ಅದು ಅವರವರ ಭೋಗಕ್ಕೆ ಅನುಗುಣವಾಗಿ ಏನಾಗ್ತದಂದ್ರೆ ಸುಧಾಮ ಬಡವನಾಗಿ ಬೆಳೆದ. ಕುಚೇಲ ಅಂತ ನಮಗೆ ಹೆಸರು. ಆತನಿಗೆ ಅಷ್ಟು ಬಡವನಾಗಿದ್ದರೂ ಕೂಡ ಕೃಷ್ಣನಲ್ಲೇ ಬಂದು ಬೇಡಬೇಕು ಅನ್ನೋಂಥ ದೈನ್ಯತಾ ಭಾವ ಇರಲಿಲ್ಲ. ಆದರೆ ತನ್ನ ಬಡತನವನ್ನು ಸಹಿಸಲಾರಂಥ ಆ ಒಂದು ಕುಚೇರನ ಪತ್ನಿ ಅಂದರೆ ಸುಧಾಮನ ಹೆಂಡತಿಯ ಆಗ್ರಹಕ್ಕೊಳಗಾಗಿ ಹೋಗಿ ನಿನ್ನ ಕೃಷ್ಣನಲ್ಲಿ ಏನಾದರೂ ಬೇಡಿಕೊಂಡು ಬಾ, ನಮಗೆ ಬಡತನ ಭಾಳದಂದ ಕಾರಣ. ಹಾಗಾದರೆ ಅಂಥವನು ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ ಏನು ಒಯ್ಯಬೇಕು ಅಂದ ಕಾರಣ ನಮ್ಮ ಮನೆಯೊಳಗೆ ಏನೂ ಇಲ್ಲ ಅಂದಕೂಲೆ ತನ್ನ ಒಂದು ಹರಕಲು ಬಟ್ಟೊಳಗೆ ಒಂದು ಸ್ವಲ್ಪ ಅವಲಕ್ಕಿಯನ್ನು ತೆಗೆದುಕೊಂಡು ಹೋಗಿರ್ತಾನೆ. ಆ ಅವಲಕ್ಕಿಯ ಪ್ರತೀಕ ಅಂದ್ರೇನು? ಅಲ್ಲಿ ಭಕ್ತಿನ ಪ್ರಧಾನವಾಗಿರ್ತದೆ. ಅಲ್ಲಿ ಸುಧಾಮ ಬಂದು ನಿಂತು ದ್ವಾರ ಬಾಗಿಲಿನ ತಕ್ಷಣ ಆತನ ಒಂದು ದೀನಸ್ಥಿತಿಯನ್ನು, ಆತನ ಹರಕಲ ಬಟ್ಟೆಯನ್ನು ನೋಡಿ ದ್ವಾರಪಾಲಕರು ಒಳಗೆ ಬಿಡಾದ್ರಿಂದ ಆಗ ಆತ ಅಲ್ಲೇ ನಿಂತುಕೊಳ್ಬೇಕು. ಆದರೆ ಪರಮಾತ್ಮ ಅವನ ಲೀಲೆ ದೊಡ್ಡದು. ಅಷ್ಟರಲ್ಲಿ ಏನಾಗ್ತಂದ್ರೆ ಸುಧಾಮನನ್ನು ಬಿಡಬೇಕು ಅಂತ ಭಾಳ ಆಗ್ರಹ ಮಾಡಿದಾಗ ನುಗ್ಗಿಸಿಬಿಡ್ತಾರೆ. ಆತ ಕೃಷ್ಣ ಅಂತೇಳಿ ಆತ ಅರ್ಥಧ್ವನಿಯನ್ನು ಮಾಡಿದಾಗ ಅಂತಃಪುರದಿಂದ ಕೃಷ್ಣನಿಗೆ ಗುರುತಾಗಿ ಒಮ್ಮೆಲೆ ಬಂದು ನೋಡ್ತಾನೆ. ಸುಧಾಮ ಬಿದ್ದಿರ್ತಾನ. ಅವನು ಎತ್ತಿಕೊಂಡು ಪ್ರೀತಿಯಿಂದ ಆಲಿಂಗಿಸಿದಾಗ ಎಲ್ಲ ನಡೆದಂಥವ್ರಿಗೆ ವಿಚಿತ್ರ ಅನಿಸ್ತದೆ. ಅಲ್ಲ, ಆತ ಭಿಕ್ಷುಕ ಕೃಷ್ಣ ಪರಮಾತ್ಮರಿಂದ ಅವನು ಪ್ರೀತಿಯಿಂದ ಆಲಿಂಗನ ಮಾಡಿದ ಅಂದಾಕ್ಷಣ ಎಲ್ಲರಿಗೂ ಇದಾಗ್ತಾರೆ. ಆವಾಗ ಪ್ರೀತಿಯಿಂದ ಆ ಕೃಷ್ಣ ಅಲ್ಲೇನ ರುಕ್ಮಿಣಿಯನ್ನು ಕರೆದು ಅವನ ಪಾದವನ್ನು ತೊಳಿತಾನೆ. ನೋಡಿ ಅಂಥದ್ದು ಸ್ನೇಹ ಅಂದರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಪ್ರೀತಿಯಿಂದ ಕರ್ಕೊಂಡು ಬಂದು ಅಂಥ ಕುಚೇರಲ್ಲ ಬಡವ ಶ್ರೀಮಂತ ಅನ್ನುವಂಥ ಭೇದ ಸ್ನೇಹದೊಳಗೆ ಇರಬಾರದು ಅನ್ನೋದಕ್ಕೆ ಪ್ರತ್ಯಕ್ಷ ಕೃಷ್ಣ ಪರಮಾತ್ಮನೇ ಸಾಕ್ಷಿ ಇರ್ತಾನೆ. ಅಂತಃಪುರದಲ್ಲಿ ಕರ್ಕೊಂಡು ರಾಜ ಆಶ್ರಯದೊಳಗೆ
ಆತ ಸಿಂಹಾಸನ ಮೇಲೆ ಕೂಡಿಸಿ ಆವಾಗ ಆದರೋಪಚಾರ ಮಾಡುವಾಗ ಕೃಷ್ಣ ಹೇಳ್ತಾನೆ ಅವನು ಕಟ್ಟಿಕೊಂಡು ಬಂದಿದ್ದಂಥ ಅವಲಕ್ಕಿಯನ್ನು ತಿನ್ಬೇಕಂತೇಳಿ ತೊಗೊಂಡು ತಿನ್ಲಿಗ. ಆವಾಗ ಎಲ್ಲರೂ ಆ ಅವಲಕ್ಕಿ ಮೇಲೆ ಪ್ರೀತಿ, ಯಾಕಂದ್ರೆ ಅದು ಭಕ್ತಿಯ ಪ್ರತೀಕ, ಅತ್ಯಂತ ಸ್ನೇಹದ ಒಂದು ಪ್ರತೀಕವಾಗಿ ಅದಿತ್ತು. ಅದು ಕೃಷ್ಣ ಮಾತ್ರನ ಅವಲಕ್ಕಿ ತಿಂತಾನೆ, ಬೇರೆ ಯಾರಿಗೂ ಕೊಡ್ತಾ ಇರೋಲ್ಲ. ಯಾಕೆ? ಅಂಥ ಒಂದು ಸ್ನೇಹದ ಸಂಕೋಲೆ ಆ ಸುಧಾಮ ಮತ್ತು ಕೃಷ್ಣರದಿತ್ತು. ಆವಾಗ ರುಕ್ಮಿಣಿಗೆ ಕೃಷ್ಣನ ಕಡೆ ಬೇಡ್ತಾಳೆ, ಆದರೂ ಕೊಡೋದಿಲ್ಲ, ಹಾಗೆ ತಿಂತಾರೆ. ಈಗಾದರೂ ನಾವು ಕೃಷ್ಣ ಪಾತ್ರ ಮಾಡ್ತಾವೆ, ನಾವು ಆದರೂ ಕೂಡ ಪ್ರತೀತಿಯಂತೆ ಯಾರೇ ಮನೆಗೆ ಹೋದರೂ ಕೂಡ ಯಾರು ಅವಲಕ್ಕಿ ಕೊಡ್ತೀವಿ ಅಂತಂದ್ರೆ ಸ್ವಲ್ಪ ಆದರೂ ತಿಂದಲೇ ಬರಬೇಕಂತೇಳಿ ಮೊದಲಿಂದ ಬಂದ ಸಂಪ್ರದಾಯ. ಅದನ್ನು ನಾವು ಕೂಡ ಪಾಲನೆ ಮಾಡ್ತಾಯಿದ್ದೀವಿ. ಯಾಕಂದರೆ ಕೃಷ್ಣ ಸುಧಾಮರ ಒಂದು ಸ್ನೇಹ ಅದಕ್ಕೆ ಈ ಸೀಮಾ ಅನ್ನೋದಿಲ್ಲ. ಅಂಥ ಒಂದು ಬೆಲೆ ಕಟ್ಟಲಾರಂಥ ಆದ ಕೃಷ್ಣ ಮತ್ತು ಸುಧಾಮರ ಸ್ನೇಹಕ್ಕೆ ನಾವು ಋಣಿಯಾಗಿರಬೇಕು. ಅವಲಕ್ಕಿಯನ್ನು ಆನಂದದಿಂದ ತಿಂದ ಕೂಡಲೇ ಅಲ್ಲಿ ಸುಧಾಮನ ಎಲ್ಲ ಮನೆಯೆಲ್ಲ ಪರಿವರ್ತನೆ ಆಗಿಬಿಡ್ತದೆ. ಯಾವಾಗ ಪರಮಾತ್ಮ ಸಂಪ್ರೀತ ಆದ ಸುಧಾಮನಿಗೆ ಐಶ್ವರ್ಯ ಭೋಗಗಳೆಲ್ಲ ಅಲ್ಲಿ ಪ್ರಾಪ್ತವಾದವು. ಅದಕ್ಕಾಗಿ ಅವಲಕ್ಕಿ ಒಳಗೆ ಅಷ್ಟೊಂದು ಮಹತ್ವದ. ಯಾರೇ ಆಗಲಿ ಅವಲಕ್ಕಿ ಕೊಟ್ಟರೆ ಬೇಡನ್ನಬಾರದು, ಸ್ವಲ್ಪ ಅದು ತಿನ್ನಬೇಕು ಅನ್ನುವಂಥ ಪ್ರತೀತಿ ಮೊದಲಿಂದ ಬರ್ತದೆ. ಅದಕ್ಕೆ ಕೃಷ್ಣ ಸುಧಾಮದ ಗೆಳೆತನದ ಔದಾರ್ಯವನ್ನು ಈ ಅವಲಕ್ಕಿ ಪ್ರತಿಪಾದನೆ ಮಾಡ್ತೈತಿ. ಹಂಗೆ ಕೃಷ್ಣ ಪರಮಾತ್ಮ ಅಂತ ಇದು ಅಗಾಧವಾದಂಥ ಆತನ ಲೀಲೆ ಅನ್ನೋದು ನೆನಪಿಡಬೇಕು. ಗುರ್ತಾಯ್ತಲ್ಲ ನಿಮಗೆ? ಹೌದು ಬಿಡ ಕೊರಮಂಜಿ, ನಮಗೂ ಗೊತ್ತಿರಕ್ಕಿಲ್ಲ, ನೀ ಹೇಳಂತ ಗೊತ್ತಾಗ್ತದೆ ನೋಡಿ. ಇದ್ದಾಗ ಯಾರ್ದು ಮಹತ್ವ ಗೊತ್ತಾಗೋದಿಲ್ಲವ ನೋಡಿ. ನಮ್ಮ ಪರಮಾತ್ಮ ನಮ್ಮಲ್ಲಿ ಅದಾನ, ಅದರ ಗೊತ್ತಿಲ್ಲ, ಎಲ್ಲ ಹೋದ ನಂತರ ಗೊತ್ತಾಕತಿ. ನೋಡುವುದೇ ಕೆಟ್ಟ ಮೇಲೆ ಬುದ್ಧಿ ಬರ್ತೈತಿ. ಆದರೆ ಆ ಬುದ್ಧಿ ಯಾವಾಗ ಬರಬೇಕಂದ್ರೆ ಕೆಡುವುದಕ್ಕಿಂತ ಮೊದಲೇ ಬರಬೇಕನ್ನುವಂಥ ಒಂದು ಪ್ರತೀತಿ ಕೃಷ್ಣ ಪರಮಾತ್ಮ ಈ ರೂಪದಿಂದ ತೋರಿಸಿಕೊಟ್ಟಾನ. ವಿಷ್ಣುವಿನ ಅವತಾರವಂಥ ಪರಮಾತ್ಮ ಅಂಥ ಒಂದು ಲೀಲೆಗಳನ್ನು ಮಾಡಿದಾನ. ಇಂಥ ಪರಮಾತ್ಮ ಪರಶುರಾಮ ಅವತಾರ ತೊಟ್ಟಾನ. ಹೌದಲ್ಲ? ಖರೆ ಅದನ್ನು ಪರಶುರಾಮ ಅವತಾರ ತೊಟ್ಟಾಗ ಈತ ಬ್ರಹ್ಮಚಾರಿ ಅಂತಾರಲ್ಲ. ಹಾಂ, ಪರಶುರಾಮ ಅವತಾರ ಬ್ರಹ್ಮಚಾರಿ ಅನ್ನೋದು ಖರೇದ. ಆದರೆ ಆತಂಗೆ ಮಾರಮ್ಮ ದೇವಿ ಅಂಥೇಳಿ ಪತ್ನಿ ಇದ್ದಳು ಅಂಥೇಳಿ ರೇಣುಕಾ ಯಲ್ಲಮ್ಮನ ಕಥನ ಕಾವ್ಯದವ್ರು ಹೇಳ್ತಾರೆ. 110ನೇ ಒಂದು ಕಥನ ಕಾವ್ಯದ ಉಲ್ಲೇಖ ಅದ ನೋಡು. ಪುರಾಣ ಎಂಬುದೊಂದು ಪುಣ್ಯದ ಗೋಷ್ಠಿ ಅಂತ ಹೇಳಿದ್ದೀನಿ. ಶಾಸ್ತ್ರಕ್ಕೆ ಸಹಸ್ರಮುಖ. ಏನು ಬೇಕು, ಎಷ್ಟು ಬೇಕು, ಧರ್ಮಯುಕ್ತವಾಗಿ ಅದನ್ನು ಮತ್ತೆ ಸ್ವೀಕಾರ ಮಾಡಬೇಕು. ಹಾಕ್ಬಿಡುವ ಕೊರಂಜಿ. ಪರಶುರಾಮ ಕೈಯಾಗಿ ಕೊಡ್ಲಿರ್ತೈತಲ್ಲ, ಕೊಡಲಿ, ಅದು ಯಾವುದರಿಂದ ತಯಾರಾಗಿತ್ತು ಮತ್ತು ಅದರ ವಜನ ಅಂದ್ರೆ ತೂಕ ಎಷ್ಟಿತ್ತು ಅದೇನಾದ್ರು ನಿನಗೆ ಗುರ್ತೈತೇನು? ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನೋಡು, ಪರಶುರಾಮನ ಕೈಲಿರ್ತಕ್ಕಂಥ ಆ ಕೊಡಲಿ ಪ್ರಣವ ಮಂತ್ರ ಅಸ್ತ್ರ ಅಂತ ಕೊಡಲಿ. ಅದು 3 ದಡೆ ವಜನಿತ್ತು ನೋಡು. ಅದನ್ನು ಹೆಚ್ಚಿಕೊಂಡು 21 ಸಾರಿ ಪರಶುರಾಮ ಪ್ರತಿ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿದ. ಖರೆ ಇದು ಎಲ್ಲ ಬರಬೇಕಿ. ನನ್ನ ಮನಸ್ಸಿಗೆ ಭಾಳ ಸಂತೋಷ ಆಯ್ತು ಕೊರವಂಜಿ. ಆದ್ಬಿಡವ. ನನ್ನೊಂದು ಪ್ರಶ್ನೆ ಕೇಳಿ, ಮತ್ತು ನೀ ಬೇಯಬಾರ್ದು. ನಾ ಯಾಕೆ ಬೇಯಲಿ ನಿನ್ನ ಮನಸ್ಸಿನಾಗ ಏನು ಸಮಸ್ಯೆ ಅದ, ಏನು ಕೇಳಬೇಕಂತ ಕೇಳ. ಅದ್ರಾಗೇನೈತಿ? ಕೇಳಬೇಡ ಕೊರವಂಜಿ, ಎಲ್ಲ ಕೇಳ. ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಅದೇನು ಇದು ಮಾಡೋಕ್ಕೆ ಬೇಡ. ನಿನಗೆ ಏನು ಕೇಳಬೇಕು ಅನಿಸ್ತತಿ ಅದನ್ನು ಕೇಳು, ಹೇಳ್ತೇನೆ. ಹಾಗಾದ ನೋಡುವ, ಕೃಷ್ಣ ಪರಮಾತ್ಮ ಅವಾಗ 16,008 ಮಂದಿ ಹೆಂಡ್ರು ಅಂತ ಹೇಳ್ತಾನೆ. ಮತ್ತು ಒಬ್ಬೊಬ್ಬರು ಹೆಂಡ್ರಿಗೆ ರಾತ್ರಿ ಪಾಳೆ ಹೆಂಗೆ ಬರ್ತಿತ್ತು, ಪರಮಾತ್ಮರು ಎಲ್ಲ ಹತ್ರ ಹೆಂಗೆ ಇರ್ತಿದ್ರು, ಇದು ನನಗೆ ಒಳ್ಳೆ ಕೌತುಕ ಆಗೈತೆ ನೋಡು. ಹಾಂ, ಇದು ಒಳ್ಳೆಯ ಪ್ರಶ್ನೆ ಕೇಳಿದೆ. ಅಲ್ಲ, ನಿನ್ನ ಪ್ರಶ್ನೆ ಭಾಳ ಮಾರ್ಮಿಕನೂ ಅದ ಬಿಡು. ಯಾಕಂದ್ರೆ ಏನು ತಪ್ಪೇನಲ್ಲ. 16,008 ಮಂದಿ ಹೆಂಡಂದ್ರೂ ಕೂಡ ಪರಮಾತ್ಮ ಯಾವ ರೀತಿ ರಮಿಸ್ತಾ ಇದ್ದ ಅಂತ ಕೇಳಿದವಳು ಆ ಪ್ರಶ್ನೆಗೆ ಉತ್ತರ ಹೇಳ್ತಾನೆ. ನಿನ್ನ ಪ್ರಶ್ನೆ ಅಷ್ಟೇ ಔಚಿತ್ಯಪೂರ್ಣವಾಗಿದೆ ದೂತಿ, ಕೇಳು.